ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು.
ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂತೆ. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂತೆ. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂತೆ. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಗೋಲ್ಡ್ ಕೇಸ್ ಈಗ ಟೆನ್ಷನ್ ಶುರುವಾಗಿದೆ. ಇಡಿ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ತಂಗಿ ಅಂತ ಬಹುಕೋಟಿ ವಂಚನೆ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂತೆ. ಆರ್ಥಿಕ ವ್ಯವಹಾರ ಅನುಮಾನದ ಹಿನ್ನೆಲೆಯಲ್ಲಿ ಇಡಿ ಸಮನ್ಸ್ ಕೂಡ ಜಾರಿ ಮಾಡಿತು. ಕಳೆದ ಗುರುವಾರ ವಿಚಾರಣೆಗೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ನೋಟಿಸ್ಗೆ ಅನುಗುಣವಾಗಿ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಐಶ್ವರ್ಯ ಗೌಡ ಗೋಲ್ಡ್ ಕೇಸ್ನ ರಾಣಿ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಕೂಡ ಡಿಕೆ ಸುರೇಶ್ ಮಾಡಿದ್ರು. ನನಗೂ ಅವರಿಗೆ ಏನು ಸಂಬಂಧ ಇಲ್ಲ, ನನಗವರು ಪರಿಚಯನೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ತನಿಖೆ ಎನ್ನುವಂಥದ್ದು ನಡೆಸಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನಿದ್ರು ಗೊತ್ತಾಗೋದು ಕೂಡ ತನಿಖೆಯಿಂದ.